ಕಾಲೇಜಿನಲ್ಲಿ ಗಾಂಜಾವನ್ನ ಮಾರಾಟ ಮಾಡಲಾಗ್ತಾ ಇದೆ ಅಂತ ಆರೋಪವನ್ನ ಮಾಡಿ ಎಬಿವಿಪಿ ಸಂಘಟನೆಯಿಂದ ಖಾಸಗಿ ಕಾಲೇಜು ಮುಂದೆ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಶಾಲಾ ಕಾಲೇಜಿನಲ್ಲಿರುವಂತಹ ಹೂವಿನ ಕುಂಡ, ಕಿಟಕಿ ಗ್ಲಾಸ್ ಅನ್ನ ಒಡೆದು ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಒಂದು ಕಡೆಗೆ ಇವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆಗೆ ಎಸ್ಎಸ್ಎಲ್ಸಿ ಮಕ್ಕಳ ಸಿಬಿಎಸ್ಇ ಸಿಲೆಬಸ್ನ ಪರೀಕ್ಷೆ ನಡೀತಾ ಇದೆ. ಆ ಪರೀಕ್ಷೆ ನಡೆಯುವಂತಹ ಸಂದರ್ಭದಲ್ಲೇ ಈ ರೀತಿಯಾಗಿ ದಾಂಧಲೆಯನ್ನ ಮಾಡಲಾಗಿದೆ. ಪರೀಕ್ಷೆ ನಡೀತಿದ್ರೂ ಸಹ ಏಕಾಏಕಿ ತರಗತಿಗಳಿಗೆ ನುಗ್ಗಿ ದಾಂಧಲೆಯನ್ನ ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ಬಳ್ಳಾರಿಯ ಎಸ್ಪಿ ಡಾಕ್ಟರ್ ಸುಮನ್ ಪನ್ನೇಕರ್ ಭೇಟಿ ಕೊಟ್ಟಿದ್ದಾರೆ. ಗಲಾಟೆಯ ಕಾರಣ ಶಾಲಾ ಮುಖ್ಯಸ್ಥರಿಂದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಪರಿಸ್ಥಿತಿ ನಿಯಂತ್ರಣ ಮಾಡಬೇಕು ಅನ್ನುವಂತಹ ಸಲುವಾಗಿ ಹರಸಾಹಸವನ್ನ ಪಡ್ತಾರೆ ಆಡಳಿತ ಮಂಡಳಿ. ಕಾರಣ ಏನು ಅಂದರೆ, ಒಳಗಡೆ ಈಗ ಆಲ್ರೆಡಿ ಎಸ್ಎಸ್ಎಲ್ಸಿ ಎಕ್ಸಾಮ್ ನಡೀತಾ ಇದೆ. ಸಿಬಿಎಸ್ಇ ಬೋರ್ಡ್ ಎಕ್ಸಾಮ್ ಅದು. ಮಕ್ಕಳು ಇಡೀ ವರ್ಷ ಪೂರ್ತಿ ಕೂತ್ಕೊಂಡು ಓದಿ ತಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಮೊದಲೇ ಎಕ್ಸಾಮ್ ಅಂದರೆ ಭಯ ಇರುತ್ತೆ. ಅಂಥದ್ರಲ್ಲಿ ಎಕ್ಸಾಮ್ ನಡೆಯುವಂತಹ ಸಂದರ್ಭದಲ್ಲಿ, ಬೋರ್ಡ್ ಎಕ್ಸಾಮ್ ನಡೆಯುವಂತಹ ಸಂದರ್ಭದಲ್ಲಿ ಈ ರೀತಿ ಏಕಾಏಕಿ ಕಾಲೇಜಿಗೆ ನುಗ್ಗಿ ಅಥವಾ ಶಾಲೆಗೆ ನುಗ್ಗಿ ನೀವು ದಾಂಧಲೆಯನ್ನು ಮಾಡಿದ್ದೇ ಆದರೆ ಆ ಮಕ್ಕಳು ಎಕ್ಸಾಮ್ ಬರೆಯುವಂತಹ ಸಂದರ್ಭದ ಮನಸ್ಥಿತಿ ಏನಿರುತ್ತೆ ಅಂತ. ಓಕೆ, ಸರಿ, ಅಲ್ಲಿ ಗಾಂಜಾವನ್ನ ಮಾರಾಟ ಮಾಡ್ತಿದ್ದಾರಾ ಅಥವಾ ಗಾಂಜಾ ಸಪ್ಲೈ ಆಗ್ತಿದ್ದಾನಾ, ಅದರ ವಿರುದ್ಧ ಹೋರಾಟವನ್ನ ಮಾಡಿ. ಆದರೆ ಹೋರಾಟ ಯಾವ ರೀತಿಯಾಗಿರಬೇಕು? ಅಲ್ಲಿ ಮಕ್ಕಳು ಶಾಲೆಯಲ್ಲಿ ಎಕ್ಸಾಮ್ ಬರೆದೇ ಇರುವಂತಹ ಸಂದರ್ಭದಲ್ಲೋ ಅಥವಾ ಏನಂದ್ರೆ ಆ ಎಕ್ಸಾಮ್ ಮುಗ್ದಾದ ಮೇಲೋ ಆ ಹೋರಾಟವನ್ನ ಮಾಡಿದ್ರೆ ಖಂಡಿತವಾಗ್ಲೂ ಸಹ ಆ ಹೋರಾಟಕ್ಕೊಂದು ಬೆಲೆ ಇರುತ್ತೆ. ಆದರೆ ಶಾಲೆಯಲ್ಲಿ ಎಕ್ಸಾಮ್ ನಡೀತಾ ಇದೆ, ಅದು ಬೋರ್ಡ್ ಎಕ್ಸಾಮ್, ಅವರ ಜೀವನ, ಅದು ಅವರ ಜೀವನದ ಜೊತೆಗೆ ಆಟ ಆಡಿರೋ ರೀತಿಯಲ್ಲಿ ಕಾಣಸಿಗ್ತಾ ಇದೆ. ಕಾರಣ ಏನಂದ್ರೆ, ಒಂದು ಗ್ಲಾಸ್ ಹೊಡಿತಾರೆ, ಕಿಟಕಿ ಗ್ಲಾಸನ್ನ ಹೊಡಿತಾರೆ, ಅದರ ಜೊತೆಗೆ ಎಕ್ಸಾಮ್ ಹಾಲಿಗೆ ನುಗ್ತಾರಂತೆ. ಹಾಗಾಗಿ ಈ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮನವಿ ಪತ್ರ ತೊಗೊಂಡು ಹೊರಗೆ ಬಂದಿದ್ದೀನಿ, ಇಷ್ಟ ಆಗ್ತಿದ್ದಿಲ್ಲ ನಾನು ವೆರಿಫೈ ಮಾಡಿದೆ. ಆಕ್ಚುಯಲ್ ಎಕ್ಸಾಮ್ ಇದ್ದಿದ್ರೆ ಅದರಲ್ಲೂ ನಾವು ಮತ್ತೆ ಕಾನೂನಿಗೆ ಅವಕಾಶ. ಡ್ರಗ್ ಪೆಡ್ಲಿಂಗ್ ಬಗ್ಗೆ ಏನಿದೆ, ನಾವು ಇನ್ಫಾರ್ಮೇಷನ್ಸು ಸ್ಟ್ರಾಂಗ್ ಆಗಿ ಕಲೆಕ್ಟ್ ಮಾಡ್ತಾ ಇದ್ದೇವೆ. ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ ಒಂದು ಸ್ಟ್ರಾಂಗ್ ಆಗಿ ಪಿಟ್ ಆ್ಯಂಡ್ DPS ಕೂಡ ಮಾಡಿದ್ದೇವೆ, ಈ ಥರ ಮೇನ್ ಕಿಂಗ್ ಪಿನ್ ಯಾರಿದ್ದ ಅಂತೇಳಿ. ಮತ್ತು ಆ ನಿಟ್ಟಿನಲ್ಲಿ ಪೆಡ್ಲಿಂಗ್ ಜಾಲ ಏನಿದೆ ಇಲ್ಲಿ, ಅದನ್ನು ಪತ್ತೆ ಹಚ್ಚೋದ್ರ ಬಗ್ಗೆ ತುಂಬ ಸ್ಟ್ರಾಂಗ್ ಆಗಿ ನಾವು ಪರಿಶೀಲನೆಗಳನ್ನ ಮಾಡ್ತಾ ಇದ್ದೇವೆ. ಯಾವಾಗ ಆಗಿದೆ ಅನ್ನುವಂಥದ್ದು ನಮಗೆ ಮುಖ್ಯ ಆಗ್ತದೆ. ಈ ಇನ್ಸಿಡೆಂಟ್ ಅವ್ರು ಯಾವುದನ್ನು ಹೇಳ್ತಾ ಇದ್ದಾರೆ ಅದು ಯಾವಾಗ ಆಗಿದೆ ಅನ್ನೋದು ನನಗೆ ತುಂಬ ಮುಖ್ಯ ಆಗ್ತದೆ. ಇತ್ತೀಚೆಗೆ ಆಗಿದ್ದಿದ್ರೆ ಡೆಫಿನೆಟ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಕ್ರಮ ತಗೊಳ್ತೇವೆ. ಮೇಡಮ್ ಒಂದು ಬಳ್ಳಾರಿನಲ್ಲಿ ಲಾ ಆ್ಯಂಡ್ ಆರ್ಡರ್ನ ಇಲ್ಲಿ ಏನಂತಂದರೆ ಒಂದು ವ್ಯವಸ್ಥೆ ಹದಗೆಡಿಸಲಿಕ್ಕೆ ಕೆಲವು ಶಕ್ತಿಗಳು ಪ್ರಯತ್ನ ಪಡ್ತವೆ. ಯಾಕಂದರೆ ಮೊನ್ನೆ ಆಗಿರೋ ಫೈರಿಂಗ್ನಿಂದ ಹಿಡಿದು ಮತ್ತೆ ತಣ್ಣಗಿತ್ತು ಬಳ್ಳಾರಿ, ಮತ್ತೆ ತಿರ್ಗಾ ಈ ಥರ ಸ್ಟಾರ್ಟ್ ಆಗಿದೆ. ಇದರಿಂದ ಯಾವ್ದಾದ್ರು ಕಾನ್ಸ್ಪಿರಸಿ ಯಾರಾದರೂ? ಈಗ ನಮಗೆ ಅದನ್ನು ಹೇಳಲಿಕ್ಕೆ ಅವಕಾಶ ಇಲ್ಲ. ನಾನು ಏನಿದೆ ಇಲ್ಲಿ ಆನ್ ಗ್ರೌಂಡ್ ನಾನು ಸ್ಪಾಟ್ ವಿಸಿಟ್ ಮಾಡಿರೋ ಅಂಥದ್ದಿದೆ. ಸ್ಪಾಟ್ ವಿಸಿಟಿಂದ ನಮಗೇನು ಕಂಡು ಬಂದಿದೆ, ಯಾರು ಸ್ಥಳದಲ್ಲಿ ಇದ್ದರು, ಯಾರು ಆರೋಪಿತರಿದ್ದಾರೆ ಅವರನ್ನು ನಾವು ವಶಕ್ಕೆ ಪಡೆದಿದ್ದೇವೆ. ಆ ಥರ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಕೈಗಳಿದ್ದರೆ ಅದನ್ನು ಇನ್ವೆಸ್ಟಿಗೇಷನಲ್ಲಿ ನಾವು ಪತ್ತೆ ಮಾಡ್ಬೋದು. ನಿಮ್ಮ ಪೊಲೀಸರು ಅವ್ರನ್ನ ತಡಿಲಿಕ್ಕೆ ಭಾಳ ಮುಂಚೆನೇ ತಡಿಬೋದು, ಪ್ರಿವೆಂಟ್ ಮಾಡ್ಬೋದಿತ್ತು. ಇಲ್ಲಿನೂ ಸ್ವಲ್ಪ ಸೊಡ್ಲ ಬಿಟ್ಟಿದ್ದಾರೆ ಅಂತ ಹೇಳಿ ಪೊಲೀಸರು 3 ಜನ ಸಿಬ್ಬಂದಿ ಇದ್ದಂಥದ್ದಿತ್ತು. ಯೂಶುವಲ್ ಪ್ರೊಟೆಸ್ಟ್ಗಳಿಗೆ ನಾವು ಯಾವ ಥರ ಡೆಪ್ಲಾಯ್ ಮಾಡ್ತೇವೆ ಆ ಥರ ಡೆಪ್ಲಾಯ್ ಮಾಡಿರುವಂಥದ್ದು. ಅವರಿಗೆ ಕೂಡ ಅದು ಅಸೆಸ್ಮೆಂಟ್ ಸಿಕ್ಕಿಲ್ಲ. ಸೊ ಹಾಗಾಗಿ ನಾನು ಪೂರ್ವ ನಿಯೋಜಿತ ಅನ್ನೋದನ್ನು ಯಾಕೆ ಒತ್ತುತ್ತಾ ಇದ್ದೇನೆ ಅಂತಂದರೆ, ಸಿಬ್ಬಂದಿಗಳನ್ನ ಡೆಪ್ಲಾಯ್ ಮಾಡಿದಾಗ ಇವರು ತಳ್ಕೊಂಡು ಒಳಗಡೆ ಬರ್ತಾರೆ ಅಂತಂದರೆ ಪ್ರಯತ್ನಗಳು ಅದೇ ರೀತಿಯಲ್ಲಿ ಇರಬಹುದು.